ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದದ ಬಳಿಕ ಜಾಗತಿಕವಾಗಿ ಮಹತ್ವ ಪಡೆದಿರುವ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಿದ್ದು, ಭಾರತಕ್ಕೆ ಹೊರಟಿದ್ದ 11 ಹಡಗುಗಳು ಯಶಸ್ವಿಯಾಗಿ ಜಲಸಂಧಿಯನ್ನು ದಾಟಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ನೀಡಿ, ಪ್ರಸ್ತುತ ಪರ್ಷಿಯನ್ ಕೊಲ್ಲಿ ಪ್ರದೇಶದಲ್ಲಿ 10 ಭಾರತೀಯ ಧ್ವಜದ ಹಡಗುಗಳು ಸಂಚಾರಕ್ಕೆ ಕಾಯುತ್ತಿದ್ದು, ಇತ್ತೀಚೆಗೆ 12 ಹಡಗುಗಳು ಅಲ್ಲಿಗೆ ತಲುಪಿವೆ ಎಂದು ಹೇಳುತ್ತಾರೆ. ಜಲಸಂಧಿ ದಾಟಿದ ಹಡಗುಗಳಲ್ಲಿ 3 ಭಾರತೀಯ ಧ್ವಜದ ಕಚ್ಚಾ ತೈಲ ಟ್ಯಾಂಕರ್ಗಳು ಸೇರಿದ್ದು, ಪ್ರತಿಯೊಂದು 2.85 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕಚ್ಚಾ ತೈಲವನ್ನು ಸಾಗಿಸುತ್ತಿವೆ. ಜೊತೆಗೆ 1 ಎಲ್ಪಿಜಿ ವಾಹನ ಹಡಗು, 1 ಕಚ್ಚಾ ತೈಲ ಟ್ಯಾಂಕರ್ ಹಾಗೂ ರಸಗೊಬ್ಬರ ಸಾಗಿಸುತ್ತಿದ್ದ 6 ಬಲ್ಕ್ ಕ್ಯಾರಿಯರ್ಗಳು ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ನಿರ್ಬಂಧ ಮುಂದುವರಿಯುವುದಿಲ್ಲ ಹಾಗೂ ಇರಾನ್ ಅಣು ತಪಾಸಣೆಗೆ ಒಪ್ಪಿದೆ ಎಂದು ಘೋಷಿಸಿದ್ದಾರೆ. ಆದರೆ ಈ ಕುರಿತು ಇರಾನ್ ಆಕ್ಷೇಪ ವ್ಯಕ್ತಪಡಿಸಿದ್ದು, ಉಭಯ ದೇಶಗಳ ನಡುವಿನ ಭಿನ್ನಾಭಿಪ್ರಾಯಗಳು ಇನ್ನೂ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಆದಾಗ್ಯೂ ಜಲಸಂಧಿಯ ಮೂಲಕ ಸಾಗುವ ವಾಣಿಜ್ಯ ಹಡಗುಗಳ ಸಂಖ್ಯೆ ಏರಿಕೆಯಾಗಿದ್ದು, ಸಮುದ್ರ ಮಾರ್ಗ ವಿಶ್ಲೇಷಣಾ ಸಂಸ್ಥೆ ಕ್ಲೇಪರ್ ಮಾಹಿತಿ ಪ್ರಕಾರ ಕಳೆದ 3 ದಿನಗಳಲ್ಲಿ 71 ಹಡಗುಗಳು ಜಲಸಂಧಿಯನ್ನು ದಾಟಿವೆ. ಶನಿವಾರ ಒಂದೇ ದಿನ 35 ಹಡಗುಗಳ ಸಂಚಾರ ದಾಖಲಾಗಿವೆ.